ಬಳ್ಳಾರಿಯಲ್ಲಿ ನಿನ್ನೆ ನಡೆದಂತಹ ಘಟನೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಗುಂಡೇಟಿಗೆ ಬಲಿಯಾಗಿತ್ತು. ಪರಿಣಾಮ ರಾಜಶೇಖರ್ ಕುಟುಂಬಸ್ಥರು ಈಗ ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡಿ. ಯಾರದ್ದೋ ತಪ್ಪಿಗೆ ಮತ್ಯಾರೋ ಬಲಿ. ಬಡ ತಾಯಿಗೆ ಆಧಾರವಾಗಿದ್ದ ರಾಜಶೇಖರ್ ಮಗನನ್ನ ಕಳೆದುಕೊಂಡು ಕುಟುಂಬ ಕಣ್ಣೀರು. ಗಡಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದ ಸಂಘರ್ಷ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನನ್ನ ಬಲಿ ಪಡೆದಿದೆ. ಕೂಲಿ ನಾಲಿ ಮಾಡಿಕೊಂಡು ಬದುಕು ನಡೆಸ್ತಾ ಇದ್ದ ರಾಜಶೇಖರ್ನನ್ನ ಕಳೆದುಕೊಂಡು ಕುಟುಂಬ ತಬ್ಬಲಿಯಾಗಿದೆ. ಅಭಿಮಾನದ ಪರಾಕಾಷ್ಠೆ ಒಬ್ಬನ ಬದುಕನ್ನ ಅಂತ್ಯಗೊಳಿಸಿದೆ. ತನ್ನ ಮನೆಗೆ ಆಧಾರವಾಗಿದ್ದ ರಾಜಶೇಖರ್ ಈಗ ನಿನ್ನೆ ನಡೆದ ಗನ್ ಫೈರಿಂಗ್ನಲ್ಲಿ ಬಲಿಯಾಗಿದ್ದಾನೆ. ಆದರೆ తన ಮಗನನ್ನ ಕಳೆದುಕೊಂಡ ತಾಯಿ, ಸಹೋದರಿ ಹಾಗೂ సహోదರ కన్నీరు ಹಾಕ್ತಿದ್ದಾರೆ. పుణ్యం చేయలేదు, ఇట్లా పరిస్థితి వచ్చింది కదరా నీకు. అట్లా పడతా అంటే ఎవరికైనా ఏమైంది ఏంటంటే 12 గంటల వరకు ఆడే ఉంటా అంటే హాస్పిటల్. ನನ್ನ ಮಗನನ್ನ ಕೊಂದು ಹಾಕಿದ್ದಾರೆ. ಅವ್ರ ಹಿಂದೆ ಇದ್ದ ಕೊಲ್ ತಗೊಂಡು ಸೂಚ್ ಮಾಡಾರ. ಅವ್ರ ಹಿಂದೆ ಅಮಾಯಕರು ಏನ್ ಮಾಡ್ಬೇಕು ಸರ್? ನಾವು ಏನ್ ಮಾಡ್ಬೇಕು? ನನಗೆ ಯಾರು ಫೋನ್ ಮಾಡಿಲ್ಲ. ನಮ್ಮ ಹುಡುಗ ಫ್ರೆಂಡ್ ಬಂದು ಅಕ್ಕ ಹೆಣ್ಣ ಕರಿತಾನ ರಾಜಣ್ಣ ಬಾ ಅಂತಂದ್ರೆ ಏನಾಗೈತೆ ಅಂದ್ರೆ ಏನಾಗಿಲ್ಲ, ಗಾಡಿಗಿಂದ ಬಿದ್ದಾನಂತ ಹೇಳಿ ಕರ್ಕೊಂಬಂದ್ರು. ಒಬ್ಬಡಿ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗೈತಿ ಹಿಂಗೆ ಸತ್ತೋಗೈತೆ ನನ್ ಮಗ ಅಂತ. ನನ್ನ ತಮ್ಮ ಏನ್ ತಪ್ಪು ಮಾಡಿದ್ದ? ಹ್ಞೂ ಸರ್, ನಮ್ ತಮ್ಮ ಏನ್ ಪಾಪ ಮಾಡಿದ್ನಿ ಸರ್. ಅವ್ರ ನಡುಕ ನಮ್ ತಮ್ಮನ್ ಇದು ಮಾಡ್ಬಿಟ್ರು. ನಮಗ್ ಇವಾಗ ನಮ್ ತಮ್ಮ ಬೇಕಂದ್ರೆ ತಂದ್ ಕೊಡ್ತೀರೇನ್ ಸರ್? ಒಂದ್ ಜೀವನ ಅಂತೂ ತೆಗೆದು ಬಿಟ್ರು ಸರ್ ಅವರು. ನಮ್ ತಮ್ಮನ್ ಇವಾಗ ತಾಂಡ್ ಬಂದ್ ಕೊಡ್ತಾರೇನ್ ಸರ್ ಅವ್ರು? ಅವ್ರಿಗೆ ಶಿಕ್ಷೆ ಬೀಳ್ಬೇಕು ಸರ್. ಯಾರ್ ಮಾಡಿರೋ ದಾಳಿ ಅವ್ರ ಶಿಕ್ಷೆ ಬೀಳಲೇಬೇಕು. ನಾವು ಬಿಡೋದಿಲ್ಲ ಸರ್. ಎಂಎಲ್ಎ ಹಿಂದೆ ಹೋಗಿದ್ದ, ಎಂಎಲ್ಎ ಕಡೆ ಹಿಂದೆ ಹೋಗಿದ್ರೆ ಹಿಂಗಾಗತ್ತೆ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಿಮ್ಗೆ ಯಾವಾಗ ಗೊತ್ತಾಯ್ತು ಏನು ಅಂತ? ರಾತ್ರಿ 9:00ವರೆಗೆ ಗೊತ್ತಾಗತ್ತೆ ನನಗೆ. 9:20 ಗೊತ್ತಾಗತ್ತೆ. ಹಿಂಗ ನೀವೆಲ್ಲ ಈಗೆಲ್ಲ ಕಾಂಗ್ರೆಸ್ ಭರತ್ ರೆಡ್ಡಿ ಅವ್ರ ಜೊತೆಗೆ ಇದ್ದ? ಅವ್ರ ಜೊತೆಗೆ ನಾವೆಲ್ಲ ಇರ್ತಿದ್ವಿ. ಅವ್ರ ಜೊತೆಗೆ ಹೋಗಿದ್ದ ನಮ್ಮ ಅಣ್ಣ. ಇಲ್ಲ, ನಾವಿದ್ದಿಲ್ಲ, ನಾವು ಮನೆಯಾಗಿದ್ದೀವಿ. ನಮ್ಮ ಅಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ. ಕೊಲ್ಲುಗಳು ತಗೊಂಡು ಸೀಸಾಗಳು ತಗೊಂಡು ಹಾಕಿ ಗಂತನ ಶೂಟ್ ಮಾಡಾರಂತ. ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ರಾಜಶೇಖರ್ ಮೃತದೇಹವನ್ನ ಬಳ್ಳಾರಿಯ ಹುಸೇನ್ ನಗರದಲ್ಲಿರೋ ಮನೆಗೆ ತರಲಾಯಿತು. ಸದ್ಯ ಡಿಐಜಿ ವರ್ತಿಕಾ ಕಟಿಯಾರ್ ನೇತೃತ್ವದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದ್ದು ಮನೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯಲ್ಲಿ ನಿನ್ನೆ ನಡೆದಂತಹ ಘಟನೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಗುಂಡೇಟಿಗೆ ಬಲಿಯಾಗಿತ್ತು. ಪರಿಣಾಮ ರಾಜಶೇಖರ್ ಕುಟುಂಬಸ್ಥರು ಈಗ ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ. ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡಿ. ಯಾರದ್ದೋ ತಪ್ಪಿಗೆ ಮತ್ಯಾರೋ ಬಲಿ. ಬಡ ತಾಯಿಗೆ ಆಧಾರವಾಗಿದ್ದ ರಾಜಶೇಖರ್ ಮಗನನ್ನ ಕಳೆದುಕೊಂಡು ಕುಟುಂಬ ಕಣ್ಣೀರು.
ಗಡಿನಾಡು ಬಳ್ಳಾರಿಯಲ್ಲಿ ಬ್ಯಾನರ್ ಹಾಕುವ ವಿಚಾರಕ್ಕೆ ನಡೆದ ಸಂಘರ್ಷ ಓರ್ವ ಕಾಂಗ್ರೆಸ್ ಕಾರ್ಯಕರ್ತನನ್ನ ಬಲಿ ಪಡೆದಿದೆ. ಕೂಲಿ ನಾಲಿ ಮಾಡಿಕೊಂಡು ಬದುಕು ನಡೆಸ್ತಾ ಇದ್ದ ರಾಜಶೇಖರ್ನನ್ನ ಕಳೆದುಕೊಂಡು ಕುಟುಂಬ ತಬ್ಬಲಿಯಾಗಿದೆ. ಅಭಿಮಾನದ ಪರಾಕಾಷ್ಠೆ ಒಬ್ಬನ ಬದುಕನ್ನ ಅಂತ್ಯಗೊಳಿಸಿದೆ. ತನ್ನ ಮನೆಗೆ ಆಧಾರವಾಗಿದ್ದ ರಾಜಶೇಖರ್ ಈಗ ನಿನ್ನೆ ನಡೆದ ಗನ್ ಫೈರಿಂಗ್ನಲ್ಲಿ ಬಲಿಯಾಗಿದ್ದಾನೆ. ಆದರೆ తన ಮಗನನ್ನ ಕಳೆದುಕೊಂಡ ತಾಯಿ, ಸಹೋದರಿ ಹಾಗೂ ಸಹೋದರ ಕಣ್ಣೀರು ಹಾಕ್ತಿದ್ದಾರೆ. పుణ్యం చేయలేదు, ఇట్లా పరిస్థితి వచ్చింది కదరా నీకు. మాకేమైందంటే అట్లా పడతాంటి, ఎవరికైనా ఏమైంది ఏంటంటే 12 గంటల వరకు ఆడే ఉంటాంటి కదా హాస్పిటల్. ನನ್ನ ಮಗನನ್ನ ಕೊಂದು ಹಾಕಿದ್ದಾರೆ. ಭರತ್ ರೆಡ್ಡಿ ಅವ್ರ ಹಿಂದೆ ಇದ್ದ ಕೊಲ್ ತಗೊಂಡು ಸೂಟ್ ಮಾಡಾರ. ಅವ್ರ ಹಿಂದೆ ಅವ್ರವ್ರ ಜಗಳದಾಗ ಅಮಾಯಕರು ಬಲಿಯಾಗ್ಬಿಟ್ರು. ಅಮಾಯಕರು ಏನ್ ಮಾಡ್ಬೇಕು ಸರ್? ನಾವು ಏನ್ ಮಾಡ್ಬೇಕು? ನನಗೆ ಯಾರು ಫೋನ್ ಮಾಡಿಲ್ಲ. ನಮ್ಮ ಹುಡುಗ ಫ್ರೆಂಡ್ ಬಂದು ಅಕ್ಕ ಎಣ್ಣ ಕರಿತಾನ, ರಾಜಣ್ಣ ಬಾ ಅಂತಂದ್ರೆ ಏನಾಗೈತೆ ಅಂದ್ರೆ ಏನಾಗಿಲ್ಲ, ಗಾಡಿಗಿಂದ ಬಿದ್ದಾನಂತ ಹೇಳಿ ಕರ್ಕೊಂಬಂದ್ರು. ಒಬ್ಡಿ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗೈತಿ ಹಿಂಗೆ ಸತ್ತೋಗೈತೆ ನನ್ ಮಗ ಅಂತ. ನನ್ನ ತಮ್ಮ ಏನ್ ತಪ್ಪು ಮಾಡಿದ್ದ? ಹ್ಞೂ ಸರ್, ನಮ್ ತಮ್ಮ ಏನ್ ಪಾಪ ಮಾಡಿದ್ನಿ ಸರ್. ಅವ್ರ ನಡುಕ ನಮ್ ತಮ್ಮನ್ ಇದು ಮಾಡ್ಬಿಟ್ರು. ನಮಗ್ ಇವಾಗ ನಮ್ ತಮ್ಮ ಬೇಕಂದ್ರೆ ತಂದ್ಕೊಡ್ತೀರೇನ್ ಸರ್? ಒಂದ್ ಜೀವನ ಅಂತೂ ತೆಗೆದು ಬಿಟ್ರು ಸರ್ ಅವರು. ನಮ್ ತಮ್ಮನ್ ಇವಾಗ ತಾಂಡ್ ಬಂದ್ ಕೊಡ್ತಾರೇನ್ ಸರ್ ಅವರು? ಅವ್ರಿಗೆ ಶಿಕ್ಷೆ ಬೀಳ್ಬೇಕು ಸರ್. ಯಾರ್ ಮಾಡಿರೋ ದಾಳಿ ಅವ್ರ ಶಿಕ್ಷೆ ಬೀಳಲೇಬೇಕು. ನಾವ್ ಬಿಡೋದಿಲ್ಲ ಸರ್. ಎಂಎಲ್ಎ ಹಿಂದೆ ಹೋಗಿದ್ದ, ಎಂಎಲ್ಎ ಕಡೆ ಹಿಂದೆ ಹೋಗಿದ್ರೆ ಹಿಂಗಾಗತ್ತೆ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತಣ್ಣ? ನಿಮ್ಗೆ ಯಾವಾಗ ಗೊತ್ತಾಯ್ತು ಏನು ಅಂತ? ರಾತ್ರಿ 9:00ವರೆಗೆ ಗೊತ್ತಾಗತ್ತೆ ನನಗೆ. 9:20 ಗೊತ್ತಾಗತ್ತೆ. ಹಿಂಗ ನೀವೆಲ್ಲ ಈಗೆಲ್ಲ ಕಾಂಗ್ರೆಸ್ ಭರತ್ ರೆಡ್ಡಿ ಅವ್ರ ಜೊತೆಗೆ ಇದ್ದ? ಅವ್ರ ಜೊತೆಗೆ ನಾವೆಲ್ಲ ಇರ್ತಿದ್ವಿ. ಅವ್ರ ಜೊತೆಗೆ ಹೋಗಿದ್ದ ನಮ್ಮ ಅಣ್ಣ. ಇಲ್ಲ, ನಾವಿದ್ದಿಲ್ಲ. ನಾವು ಮನೆಯಾಗಿದ್ದೀವಿ. ನಮ್ಮ ಅಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ. ಕಲ್ಲುಗಳು ತಗೊಂಡು ಸೀಸಾಗಳು ತಗೊಂಡು ಹಾಕಿ ಗನ್ ತಗೊಂಡು ಶೂಟ್ ಮಾಡಾರಂತ. ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಬಳಿಕ ರಾಜಶೇಖರ್ ಮೃತದೇಹವನ್ನ ಬಳ್ಳಾರಿಯ ಹುಸೇನ್ ನಗರದಲ್ಲಿರೋ ಮನೆಗೆ ತರಲಾಯಿತು. ಸದ್ಯ ಡಿಐಜಿ ವರ್ತಿಕಾ ಕಟಿಯಾರ್ ನೇತೃತ್ವದಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದ್ದು, ಮನೆ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.